ಅಪ್ಪ ಹೋಗಿ ಅಲ್ಲೊಡೆಯವ್ರನ್ನ ಮಾತಾಡ್ಸ್ಕೊಬರಗೆ ಹೋಗಿ ಹೇಳ್ತೀನಿ. ಅಲ್ಲೊಡೆಯವ್ರಿಗೆ ಹೇಳ್ಬರೋಗು, ನನಗೆ 25,000 ಸ್ಯಾಲ್ರಿ ಕೊಡ್ತಾ ಐತೆ ಅಕ್ಕ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹೇಳ್ಬಾ. ನೀವು ಕೆಲಸಕ್ಕೆ ಬಂದಿದ್ದೀರಾ, ನೀವು ಕೆಲಸ ಮಾಡ್ತೀರಾ, ಎಷ್ಟು ಕೊಡ್ತಾರೆ ನಿಮಗೆ ಸ್ಯಾಲ್ರಿನ, ನಾನು ಹೊಸ್ದಾಗಿ ಬಂದಿದ್ದೀನಿ ಇವ್ರ ಅಂಗಡಿಗೆ ಅಂತ ಹೇಳ್ಬರೋಗು. ಅವ್ರಿಗೆ ಗೊತ್ತಿಲ್ಲ ನೀನು ಕೆಲ್ಸಕ್ಕೆ ಬಂದಿದ್ದೀಯಾ ಅಂತ ಹೇಳಿ, ಅವರಿಗೆಲ್ಲ ಗೊತ್ತಾಗಲಿ. ಹೋಗಿ ಹೇಳ್ಬರೋಗು ಹೋಗು. ಏನೋ ಅವು ಎದುರುಗಡೆ 2 ಹಳ್ಳಿ ಗುಗ್ ಥರ ಇದಾವಲ್ಲ ಅವ, ಅವೇನೇ ಅವು ಒಳ್ಳೆವಲ್ಲ, ಅವು ಹಂಗೆ ಇರೋದು. ಅಯ್ಯೋ ಅವು ಭಾರಿ ಇದ್ದಾವೆ, ಅವು ನೋಡಕ್ಕೆ ಹಂಗೆ ಇದ್ದಾವೆ ಎರಡೂ, ಭಾರಿ ಐನ್ ಕ್ರಿಮಿನಲ್ಗಳು ಎರಡೂ. ಭಾರಿ ಇದ್ದಾವೆ, ಸಖತ್ತಾಗಿ ವ್ಯಾಪಾರ ಮಾಡ್ತವೆ. ನೀನು ಅವ್ರಿಗಿನ್ನ ಸೇನಕ್ಕೆ ವ್ಯಾಪಾರ ಮಾಡೋದ ಕಲಿಬೇಕು. ಹೇಳ್ಬತ್ತೀನಿ ತಡಿ. ಹೋಗ್ಬಿಟ್ಟು ಸರಿಯಾಗಿ ಹೇಳ್ತೀನಿ. ಹೇಳೋಗೋಗು. ಹೇಳಿ ಬಂದ್ರೇ ಗೊತ್ತಾಗೋದು. ಅಯ್ಯೋ ನನಗೇನೇನು ಇದೆ ಅಂತಲ್ಲ ಕಣಮ್ಮ, ನನಗೆ ಬಡ್ಡಿ ದುಡ್ಡು ಎಷ್ಟೇ ಬರುತ್ತೆ, ನಾನು ಇದನ್ನೇನು ಅವ್ರಿಗೆ ವಿರುದ್ಧವಾಗಿ ಮಾಡಬೇಕಂತ ಮಾಡಿರೋದು ಅಷ್ಟೇ. ನಾನು ಏನು ಮಾಡಲೇಬೇಕು, ಇದನ್ನು ನಾನು ಇದ್ರಾಗೆ ನಾನು ಮಾಡ್ಕೊಂಡು ತಿನ್ನಬೇಕು ಅನ್ನೋದೇನಿಲ್ಲ. ನನಗೆ ವ್ಯಾಪಾರ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಶೋಗಾದ್ರೂ ನಾನು ಇಡ್ತೀನಿ. ನಾನೇನು ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಡ್ಡಿ ಕೊಟ್ಕೊಂಡು ಬಡ್ಡಿ ವ್ಯವಹಾರ ಮಾಡೋಳು ನಾನು. ನನಗೇನು ಇದ್ರಾಗೆ ತಿನ್ನಬೇಕು ಅನ್ನೋದೇನಿಲ್ಲ, ಬಡ್ಡಿದೆ ಮಸ್ತ್ ದುಡ್ಡು ಬರುತ್ತೆ. ಶೋಗಾದರೂ ಇಡ್ತೀನಿ, ಶೋಗೆ ಇರಲೇಳು. ಉಳಿಯೋದೆಲ್ಲ ಉಳಿಲಿ, ಕೊಳಿಯೋದೆಲ್ಲ ಕೊಳಿಲಿ ಅಷ್ಟೇ. ಶೋಗಾದರೂ ಇಡ್ತೀನಿ ನಾನು ಅಂಗಡಿನೇ. ಮತ್ತೆ ಆಂಟಿ ಇವಾಗ ಹಂಗೆ ಇರಬೇಕು, ಎದ್ರುಕೊಂಡು ತೆಗೆದುಬಿಟ್ರೆ ಅಯ್ಯೋ ನೋಡಪ್ಪ ನಮಗೆ ಎದ್ರುಕೊಂಡು ತೆಗೆದುಬಿಟ್ರು ಅಂತಾರೆ, ತೆಗಿಬಾರ್ದು. ನೋಡೋಣ ಅದಲ್ಲಿ ಮಾತಾಡಿಸ್ತೀನಿ ಅವ್ರಿಗೆ ಏನಂತಾರೆ ನೋಡೋಣ. ನೋಡು ಅವ್ರಿಗೇನು ಕಮ್ಮಿ ಆಗಿಲ್ಲ, ಅವ್ರು ಶೋಗಾದರೂ ಇಡ್ತಾರೆ ಅಂಗಡಿನ ಅಂತ ಹೇಳ್ತೀನಿ ಹೋಗ್ಬಿಟ್ಟು. ಸುಮ್ಮನೆ ಹೋಗು, ಸುಮ್ಮನೆ ಓದೋದಾಳೆ ಹಂಗೇನು ಅನ್ಬೇಡ. ನಿಮ್ಮ ಹೆಸ್ರೇನು, ಯಾವ್ಯಾರು ನೀವು, ಇಲ್ಲಿ ಕೆಲಸ ಮಾಡಕ್ಕೆ ಬರ್ತೀರಾ ಅಂತೇಳಿ ಎಲ್ಲ ವಿಚಾರಿಸು. ಎಷ್ಟು ಕೊಡ್ತಾರೆ ನಿಮಗೆ, ನಾನು ಹೊಸ್ದಾಗಿ ಬಂದಿದ್ದೀನಿ ಇವ್ರ ಅಂಗಡಿ ಕೆಲಸಕ್ಕೆ, ಅದಕ್ಕೆ ಇವ್ರು ನನಗೆ 25,000 ಕೊಡ್ತೀವಿ ಅಂತ ಹೇಳವ್ರೆ, ನಿಮಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿನ ಅಂತೇಳಿ ಕೇಳು ನೀನು. ಅಯ್ಯೋ ನಮಗೆ 15,000ನೇ ಕೊಡೋದು ಅಂತಾರೆ. ಅವಾಗ ನಾನು ದೊಡ್ಡದಾಗಿ ಹೇಳ್ಬೋದಲ್ವಾ, ನನಗೆ 25,000 ಸ್ಯಾಲ್ರಿ ಕೊಡ್ತಾ ಐತೆ ಇವಾಗ ಅಂತೇಳಿ ನಾನು ದೊಡ್ಡದಾಗಿ ಹೇಳ್ಬೋದು. ಆವಾಗ ನೋಡಪ್ಪ 25,000 ಸಂಬಳ ತಾಮ್ತಾ ಇದ್ದಾಳೆ, ನಾವು 15,000 ರೂಪಾಯಿ ಕೆಲಸ ಮಾಡ್ಬೇಕಲ್ಲಪ್ಪ ಅನ್ಸುತ್ತೆ ಅವ್ರಿಗೆ. ಅವಾಗ ನೀನು ಹಂಗೊಂದು ನನಗೆ 25,000 ಕೊಡ್ತಾರೆ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ. ಫಸ್ಟ್ ಅವಳನ್ನ ಕೇಳೋದಿಲ್ಲ ಎಷ್ಟು ಅಂತಾರೆ ನನಗೆ ಗೊತ್ತಾಗುತ್ತೆ. ಹೋಗಿ ಮಾತಾಡ್ಸೋಕೆ ಹೋಗು. ಮಾತಾಡಿಸ್ತೀನಿ ಆಂಟಿ, ಮಾತಾಡಿಸ್ತೀನಿ. ನೀವು ಧೈರ್ಯವಾಗಿರಿ, ನಿಮ್ಗೆ ಹಾಗೆ ಆಗುತ್ತೆ ವ್ಯಾಪಾರ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕಾಲಿಟ್ಟಿದ್ದೀನಿ ಅಂದರೆ ವ್ಯಾಪಾರ ಹಾಗೇ ಆಗುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ, ಜನ ಬಂದೇ ಬರ್ತಾರೆ. ನನಗೆ ನೋಡಿದ್ರೇ ಜನ ಅಷ್ಟೊಂದು ಒಂಥರ ಏನೋ ನಾನಂತಂದರೆ ಅಷ್ಟು ಇಷ್ಟಪಡ್ತಾರೆ. ಅದಕ್ಕೆ ಮತ್ತೆ ನಾನು ನಿನ್ನ ಕರೆಸ್ಕೊಂಡಿದ್ದು, ನನ್ನ ಫ್ರೆಂಡು ನಿನ್ನ ಫೋಟೋ ಕಳಿಸಿದ್ಲು ನಿಮ್ಮ ಅಕ್ಕ. ನಾನು ನಿಮ್ಮ ಅಕ್ಕ ತುಂಬ ಕ್ಲೋಸ್ ಫ್ರೆಂಡು ನಾವಿಬ್ರು. ಅದಕ್ಕೇ ಅವಳು ಹಿಂಗೆ ನನ್ನ ತಂಗಿ ಇದ್ದಾಳೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ನಾನು ಫೋನಲ್ಲಿ ಹಾಕಿದ್ದೆ, ಕೆಲ್ಸಕ್ಕೆ ಬೇಕಾಗಿದ್ದಾರೆ ಹುಡುಗಿಯರು, ಭಾಳ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಹಾಕಿದ್ದೆ ನನ್ನ ಫೋನಲ್ಲಿ. ಅದಕ್ಕೆ ಆಮೇಲೆ ನಿಮ್ಮ ಅಕ್ಕ ಫೋನ್ ಮಾಡಿದ್ಲು ನನಗೆ, ಹೆಂಗೋ ಅತ್ಲಾಗೆ ನೀನು ಒಳ್ಳೊಳ್ಳೆ ಸಿಕ್ತೆ, ಹೋಗು. ಅಲ್ಲ ಒಡೆಯಗೆ ಇವಾಗ ಒಂಥರ ಆಗುತ್ತೆ ನೋಡು. ನಾವೇ ಹೋಗ್ತಿದ್ವಲ್ಲಪ್ಪ ಅನ್ಸುತ್ತೆ. ಆರಾಮ್ ಕೆಲಸ ಅಂತ ಎಲ್ಲ ಹೇಳ್ತಾಳೆ ಇವಾಗ ಈ ಹುಡುಗಿ. ಹೋಗಿ ನೋಡೋಣ ಅದಿಲ್ಲ ಏನಂತ ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತೀನಿ. ಜನ ಮೇಲೆ ಮೇಲೆ ಬರ್ತಾರೆ ಕಣ್ಪ್ರೀತಿ. ಬಂದರೆ ಇವಾಗ ನೋಡಿ ಯಾರೂ ಇಲ್ಲ. ಒಂದೊಂದ್ಸತಿ ಆರಾಮ್ ಅನ್ಸುತ್ತೆ, ಒಂದೊಂದ್ಸತಿ ಸಖತ್ತು ಜನ ಸುಸ್ತಾಗುತ್ತೆ. ಅಪ್ಪ ಒಂದೇ ಸಂಖ್ಯೆ ಕೊಟ್ಟು ನನಗೂ ಕೊಡ್ರಿ ನನಗೂ ಕೊಡ್ರಿ ನನಗೂ ಕೊಡ್ರಿ ಅಂತಾರೆ. ನೀವು ಮತ್ತೆ ಎಲ್ಲರೂ ಒಂದೇ ಸಂಖ್ಯೆನೇ ಅಯ್ಯೋ ಜನ ಅಂತೂ ಬಿಡತ್ಲಾಗೆ. ನನಗೂ ಕೊಡ್ರಿ ನನಗೂ ಕೊಡ್ರಿ ಏನು ಹಂಗೇನೆ ಒಂಥರ ಒಂದು 5 ನಿಮಿಷ ನಿಂತ್ಕಮಲಾಕ ಆ ಥರ ಕಣ ಈಗಿನ ಜನಗಳಿಗೆ ಜಾಸ್ತಿ. ಬಸ್ ಬರುತ್ತೆ ನಮಗೂ ಬಸ್ ಬರುತ್ತೆ ಅಂತಾರೆ. ನಾವು ಮುಂದಕ್ಕೆ ಬಂದಿದ್ದು ಅಂತಾರೆ, ಅಯ್ಯೋ ಬಿಡಿ ಇವ್ರಿಗೆ ಕೊಟ್ಟು ಕಳ್ಸೋಣ ಅಂತ ಕೊಟ್ಟರೆ ನಾವು ಫಸ್ಟ್ ಬಂದಿದ್ವಿ ಅವ್ರಿಗೆ ಕೊಡ್ತೀಯ ಲಾಸ್ಟ್ ಬಂದವ್ರಿಗೆ ಅಂತಾರೆ. ಅಯ್ಯಪ್ಪ ಈ ಜನಗಳು ಒಂದು 5 ನಿಮಿಷ ಸುಧಾರಿಸಲ್ಲ ಎಲ್ಲೋದ್ರೂ. ಇವಳು ಯಾರೋ ಬಂದಲ್ಲಪ್ಪ. ಏನಕ್ಕ ಏನು ಬೇಕಾಗಿತ್ತು? ಏನೂ ಬೇಕಾಗಿರಲಿಲ್ಲ, ನಾನು ಸುಮ್ಮನೆ ಬಂದೆ ಹಾಗೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಹೇಳಿ. ಏನು ನಿಮ್ಮ ಹೆಸರು? ಅಲ್ಲ ಯಾರು ನೀವು? ಏನಾಗಬೇಕಾಗಿತ್ತು? ಏನಾದರೂ ಬೇಕಾಗಿತ್ತಾ? ಏನೂ ಬೇಕಾಗಿಲ್ಲ, ಅಲ್ಲ ನಾನು ಎದುರುಗಡೆ ಅಂಗಡಿ ಐತಲ್ಲ ಅವ್ರು ರೇಣುಕಾಂಟಿಯವ್ರದ್ದು, ಆ ಅಂಗಡಿಗೆ ನಾನು ಕೆಲ್ಸಕ್ಕೆ ಬಂದಿದ್ದೀನಿ. ಅದಕ್ಕೇ ನಾನು ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ. ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂತೇಳಿ ಕೇಳೋಣ ಅಂತ ಹೇಳಿ ಬಂದೆ. ನೀವು ಆಲೆ ಎಷ್ಟು ದಿವಸ ಆಯ್ತು ಇಲ್ಲಿ ಕೆಲ್ಸಕ್ಕೆ ಬಂದು? ಭಾಳ ದಿವಸ ಆಯ್ತಪ್ಪ, ನಾವು ಆಲೆ ಬಂದು ಆಲೆ ಭಾಳ ವರ್ಷಗಳೇ ಆಯಿತು. ನಿಮ್ಗೆ ಎಷ್ಟು ಕೊಡ್ತಾರೆ ಇಲ್ಲಿ ಸ್ಯಾಲ್ರಿನ? ನಮಗೆ 45,000 ಕೊಡ್ತಾರೆ. ಅಯ್ಯೋ ಇದೇನಪ್ಪ ಇದು ಹಿಂಗೆ ಹೇಳ್ಬಿಟ್ರು. ನಾನು 25,000 ಕೊಡ್ತಾರೆ ನನಗೆ ಅಂತ ದೊಡ್ಡದಾಗಿ ಹೇಳ್ಕೆಮನ ಅಂತ ಬಂದ್ವಿ, 45,000 ಅಂತ ಹೇಳಿ ಇವರೇ ದೊಡ್ಡದಾಗಿ ಹೇಳ್ಬಿಟ್ರಲ್ಲಪ್ಪ. ಇವಾಗ ಏನು ಮಾತಾಡೋಣ? ಯಾಕೆ ಅಷ್ಟೊಂದು ಶಾಕ್ ಆಗಿಬಿಟ್ರಿ? ನಿಮ್ಮ ಮೇಡಮ್ ಎಷ್ಟು ಕೊಡ್ತಾರೆ? ಬಜಾರಿ ಇನ್ನು ಎಷ್ಟು ಕೊಡ್ತಾಳಕ್ಕ? ಒಂದು 10-15,000 ಕೊಡ್ತಾಳೆ ಅಷ್ಟೇನೆ. ಅದನ್ನ ಇಲ್ಲಿ ಕೇಳ್ಕೊಂಬರಕ್ಕೆ ಕಳಿಸಿದ್ದಾಳೆ. ಅಲ್ಲಿ ಎಷ್ಟು ಕೊಡ್ತಾರೆ ಕೇಳ್ಕೊಂಬರೋಗು ಅಂತ ಬಜಾರಿ. ಹಾಗೆಲ್ಲ ಮಾತಾಡಬೇಡಿ, ತಪ್ಪು ತಪ್ಪು ತಪ್ಪು. ಬಜಾರಿ ಅಂತ ಅನ್ಬೇಡಿ. ರೇಣುಕಾಂಟಿ ತುಂಬ ಒಳ್ಳೆಯವರು. ಅವರು ನನಗೆ 25,000 ಸ್ಯಾಲ್ರಿ ಕೊಡ್ತೀವಿ, ಫಸ್ಟ್ ಟೈಮ್ ಅಲ್ಲ, ಇನ್ನೂ ನನಗೆ ಏನೂ ಗೊತ್ತೇ ಇಲ್ಲ. ಅಂಗಡಿಲಿ ಯಾವ ಐಟಮ್ ಎಲ್ಲಿದೆ ಏನು ಯಾವ ರೇಟು ಏನು ನನಗೆ ಗೊತ್ತೇ ಇಲ್ಲ.
ನೀವಾದರೆ ಎಕ್ಸ್ಪೀರಿಯನ್ಸ್ ಇರೋರಲ್ಲ, ಅದಕ್ಕೆ ಅನ್ಸುತ್ತಲ್ವಾ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. 45,000 ಯಾರು ಕೊಡೋದಿಲ್ಲ. 45,000 ಅವ್ರಿಗೆ ಲಾಭ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಂತಾದ್ರೆ ನಿಮಗೆ 45,000 ಅಂದರೆ ಏನಾಯಿತು, 90,000 ಸ್ಯಾಲ್ರಿ ಆಗುತ್ತೆ ಅಲ್ಲ. ನೀವು ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಾ? ಏನು ಸುಳ್ಳು ಹೇಳ್ತಾ ಇಲ್ಲಪ್ಪ, ನಮಗೆ 45,000ನೇ ಸಂಬಳ ಕೊಡೋದು. ಯಾಕೆ, ನಾವು ಅಲ್ಲಿ ಭಾಳ ವರ್ಷ ಆಯಿತು ಬಂದು. ನಮ್ಮಮ್ಮನೂ ಇಲ್ಲೇ ಕೆಲಸ ಮಾಡ್ತಿದ್ದು, ನಾವೆಲ್ಲ ಇಲ್ಲೇ ಕೆಲಸ ಮಾಡ್ತಿದ್ದು. ನಮಗೆ ಭಾಳ ಚೆನ್ನಾಗಿ ಕೆಲಸ ಅಡ್ಜಸ್ಟ್ ಆಗಿದೆ, ಜನನೂ ಬರ್ತಾರೆ, ವ್ಯಾಪಾರನೂ ಆಗುತ್ತೆ, ನಮಗೆ ಸಂಬಳನೂ ಹಂಗೆ ಕೊಡ್ತಾರೆ. ಏನು ಕೊಡ್ದೆ ಏನು, ದಿನಕ್ಕೆ 1 ಲಕ್ಷ ಬರುತ್ತೆ. ದಿನಕ್ಕೆ 1 ಲಕ್ಷ ಬಂದರೆ ನಮಗೆ ಸಂಬಳ ಕೊಡ್ದೆ ಏನು, ಕೊಡ್ತಾರೆ. 45,000 ಹಂಗಾದ್ರೆ ಗ್ಯಾರಂಟಿನ ಸಂಬಳ? ನೋಡಿ, ನನಗೆ ಅವರು 15,000 ಕೊಡ್ತೀವಿ, 16,000 17,000 ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಇದು ನೀವು ಹೇಳ್ತಾ ಇರೋದು ನೋಡಿದ್ರೆ. ಅಯ್ಯೋ, ಇವಾಗ ಯಾರೂ ಕಡಿಮೆ ಕೆಲಸ ಮಾಡೋದಿಲ್ಲ, ಅಲ್ಲಿಗೆ ಬರುತ್ತೆ. ಬಾಡಿಗೆ ಎಲ್ಲ ಲೆಕ್ಕಾಚಾರ ಹಾಕಿದ್ರೆ ಎಲ್ಲ ಅಲ್ಲಿಗೆ ಹೋಗುತ್ತೆ. ನಮಗೆ ಟೀ ಕಾಫಿ ಊಟ ಎಲ್ಲ ಕೊಡ್ತಾರೆ. ಮಧ್ಯಾಹ್ನ ಸಾಯಂಕಾಲ ಟೈಮು ಬೋಂಡ ಚುರುಮುರಿ ಎಲ್ಲ ತರಿಸ್ಕೊಡ್ತಾರೆ. ಸ್ನ್ಯಾಕ್ಸ್ 4 ಗಂಟೆ ಟೈಮಲ್ಲಿ 2 ಟೈಮು ಟೀ ಕಾಫಿ ಏನಾದರೂ ಕುಡಿಬೋದು. ಮಧ್ಯಾಹ್ನ ಟೈಮ್ ಊಟ ಎಲ್ಲ ಕೊಡ್ತಾರೆ. ನಾವೇನಾದರೂ ತಿನ್ಬೋದು, ಏನಾದರೂ ತಗೊಂಡು ಹೋಗ್ಬೋದು, ಮನೆಗೆ ರೇಷನ್ ಎಲ್ಲ ತಗೊಂಡು ಹೋಗ್ಬೋದು. ನಾವೆಲ್ಲ ತಗೊಂಡು ಹೋಗ್ತೀವಿ. 45 ಒಟ್ಟಿನಲ್ಲಿ 50,000 ನಮಗೆ ಸಂಬಳ ಆದಂಗೆ ಆಗುತ್ತೆ ನೋಡ್ರಿ. ದಿನ ಊಟ ಕಾಯಮಗೆ ಹೋಟೆಲಲ್ಲಿ ಊಟ, ಒಬ್ಬಟ್ಟಿನ ಊಟ ಕೊಡಿಸ್ತಾರೆ. ಅಪ್ಪ ಇದೇನಪ್ಪ ಇದು, ಇವರಿಗೆ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂದಮೇಲೆ ನನಗೆ 17,000 ಕೊಡ್ತೀನಿ ಅಂತ ಹೇಳಿದ್ಲಲ್ಲ ಎಮ್ಮ ರೇಣುಕಾಂಟಿ. ಅಯ್ಯೋ ದೇವ್ರೆ, 45,000 ಸಂಬಳ, ಊಟ ರೇಷನ್ ಎಲ್ಲ ತಗೊಂಡು ಹೋಗ್ತಾರಂತೆ. ನನಗೆ ನೋಡಿದ್ರೆ 17,000 ಸಂಬಳ ಕೊಡ್ತೀನಿ, ರೇಷನ್ ಏನೋ ತಗೊಂಡು ಹೋಗಂಗಿಲ್ಲ ಅಂತ ಹೇಳಿದ್ಲು. ರೇಷನ್ ಏನು ತಗೊಂಡೋಗಿಲ್ಲ, ಏನು ಮುಟ್ಟಂಗಿಲ್ಲ, ಅಂಗಡಿಗಳದ ಏನು ತಿಮ್ಮಂಗಿಲ್ಲ, ಊಟ ಎಲ್ಲ ನೀನೇ ತರಬೇಕು ಅಂತ ಎಲ್ಲ ಹೇಳಿದ್ಲಲ್ಲ ಅವಳು. ಯಪ್ಪ, ಇವ್ರಿಗೆ 45,000 ಸಂಬಳನ? ಅದ್ರಾಗ ಒಂದು 0.5% ಆದರೂ ಬೇಡ, ಒಂದು 25,000 ಆದರೂ ನನಗೆ ಕೊಡೋದು ಬೇಡವಾ ಇವಳು ಸಂಬಳನ? ನಾನೇನೋ ಸಂಬಳ ಜಾಸ್ತಿ ಮಾಡಮ್ಮ, 25,000 ಕೊಡು ಅಂತ ಕೇಳ್ತೀನಿ. 25,000 ಸಂಬಳ ಆದರೆ ನಾನು ಕೆಲಸ ಮಾಡೋದು, ಇವ್ರಿಗೆ 45,000 ಸಂಬಳ ಅಂತೆ. ನೀವು ಹೇಳ್ತಾ ಇರೋದು ನಿಜಾನಾ? ನಿಮ್ಮ ಹತ್ರ ಸುಳ್ಳು ಹೇಳಿದ್ರೆ ನಮಗೆ ನಮ್ಮ ಬರಂಗೈತೆ. ನಾವು ಇರೋದೇ ಹೇಳ್ತಾ ಇದ್ದೀವಿ. ದಿನ ನಮಗೆ ಊಟ ಕೊಡಿಸ್ತಾರೆ, ಒಳ್ಳೊಳ್ಳೆ ಊಟ. ನಾವು ಏನು ತಿಂತೀವಿ ಸಂಡೇ ಟೈಮಲ್ಲೆಲ್ಲ, ನಾ ಬಿರಿಯಾನಿ ಮಿಲ್ಟ್ರಿ ಹೋಟೆಲಲ್ಲೆಲ್ಲ ಊಟ ನಾವು ಏನಾದರೂ ತಿನ್ನಲಿ, ಮಟನ್ ಚಿಕನ್ ಏನಾದರೂ ತಿನ್ಬೋದು. ಎಷ್ಟಾದರೂ ಕೊಡಿಸ್ತಾರೆ, ನಮ್ಗಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಓನರು. ನಿಮ್ಮ ಓನರ್ ಅದೆಲ್ಲ ಕೊಡೋದಿಲ್ವಾ? ಅದೆಲ್ಲ ಕೇಳ್ರಿ, ಅದೆಲ್ಲ ಕೊಡ್ತಾರೆ. ಸರಿ ಅಕ್ಕ, ಆಯಿತು. ನನಗೆ ಸಂಬಳ ಕಮ್ಮಿ ಅನಿಸುತ್ತೆ, ಹೋಗಿ ಕೇಳ್ತೀನಿ ಬಿಡಿ. ಪ್ರೀತಿ ಸರಿಯಾಗಿ ಹೇಳಿದ್ವಿ ಕಣೆ. ಅವಳು ಹೋಗಿ ಇವಾಗ ಎಮ್ಮನ್ಗೆ ಹೆಂಗೆ ಹೇಳ್ತಾಳೆ ನೋಡು. ಯಾಕಮ್ಮ ಇಷ್ಟೊಂದು ಖುಷಿಯಾಗಿದ್ದೀರಾ ಇಬ್ರು? ಏನಿಲ್ಲ ಅಣ್ಣ, ಅವಳು ಆ ಬಜಾರ್ ಹೆಂಗ್ಸು ಆ ಹುಡುಗಿನ ಕೆಲಸ ಕರ್ಕೊಂಬಂದವಳು. ಇವಳು ಯಾರೋ ಚಂಪಾ ಅಂತೆ, ಚಂಪಾ ಇವಳ ಹೆಸರು. ಅವಳನ್ನ ಕಳಿಸಿದಾಳೆ ಇಲ್ಲಿಗೆ. ಅಲ್ಲಿ ಸ್ಯಾಲ್ರಿ ಎಷ್ಟು ಕೇಳುವು, ನಾನು 25,000 ಕೊಡ್ತೀನಿ ಅಂತ ದೊಡ್ಡದಾಗಿ ಹೇಳೋಗು ಅಂತ ಕಳಿಸಿದ್ದಾಳೆ. ಅವಳಿಗೆ 15,000 ಅಂತ ಕೊಡೋದು ಸ್ಯಾಲ್ರಿನ. ಅದಕ್ಕೆ ನಮ್ಮನ್ನು ಕೇಳಿದ್ಲು ಎಷ್ಟು ಕೊಡ್ತಾರೆ ಅಂತೇಳಿ. ನಾವು 45,000 ಕೊಡ್ತಾರೆ, ಊಟ ತಿಂಡಿ ಎಲ್ಲ ಅವ್ರದ್ದೇನೆ, ಪ್ರತಿಯೊಂದೂ ನಮ್ಗೆ ಏನಾದರೂ ತೊಗೊಂಡು ಹೋಗ್ಬೋದು ಇಲ್ಲಿ ರೇಷನ್ ಮನೆಗೆ ಅಂತ ಹೇಳಿ ಸರಿಯಾಗಿ ಹೇಳಿದ್ವಿ. ಇವಾಗ ನೋಡು, ಹೋಗಿ ಅವಳನ್ನ ಹಂಗೆ ಕೇಳ್ತಾರೆ. ಅವಳೇನು ಇಲ್ಲಿ ನಾವು ಜಗಳ ಆಡಬೇಕು, ನಾವೆಲ್ಲನ ಇಲ್ಲಿ ಜಗಳ ಮಾಡ್ಕೊಂಡು ಅಂಗಡಿ ಬಿಟ್ಟು ಹೋಗ್ಬೇಕು ಅಂತ ಅವಳು ಕಳಿಸವಳೆ. ಇವಾಗ ಅವಳಿಗೇನೆ ಇವಳು ಸರಿಯಾಗಿ ಮಾತಾಡಾಗಿ ಹೇಳಿ ಕಳಿಸಿದ್ದೀವಿ. ಅಲ್ಲ ಅಯ್ಯಮ್ಮನಿಗೆ ಏನಕ್ಕೆ ಬೇಕಾಗಿತ್ತಪ್ಪ ಇದು? ಸುಮ್ಮನಿರಿ, ಸರಿಯಾಗಿ ಹೇಳಿದ್ರ. ಅಯ್ಯಮ್ಮ ಇತ್ಲಾಗೆ ಬೆಳೆ ತೋರಿಸ್ಕೊಂಡು ಹೇಳ್ತಿದ್ಲು, ಅವಳೇ ಹೇಳಿ ಕಳಿಸಿದ್ದಾಳೆ ಎಂಬುದು ನಮಗೆ ಗೊತ್ತಾಯಿತು. ಅದಕ್ಕೆ ನಾವಿನ್ನೂ ದೊಡ್ಡದಾಗಿ ಹೇಳಿದ್ವಿ 45,000 ಸಂಬಳ ಅಂತ ಹೇಳಿ. ನಮಗೂ ಗೊತ್ತಾಯಿತು ಅವಳು ಈ ಬೆಳಗ್ಗೆಯಿಂದ ಇಲ್ಲಿ ಇದ್ದಾಳೆ, ಬಂದಿದ್ದಾಳೆ ಇಲ್ಲೇ ಕೆಲಸಕ್ಕೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅದಕ್ಕೆ ಯಾರಕ್ಕ ನೀವು ಏನು ಬೇಕಾಗಿತ್ತು ಅಂದ್ವಿ, ಗೊತ್ತಿಲ್ಲದವ್ರಂಗೆ. ಅದಕ್ಕೇ ಇವಳು ಎಲ್ಲ ಹೇಳೋದು. ನಿಮ್ಗೆ ಎಷ್ಟು ಕೊಡ್ತಾರೆ? ನನ್ನ 45,000 ಅಂದಿದ್ದಕ್ಕೆ ಶಾಕ್ ಆಗಿಬಿಟ್ಲು. ಅವಳು ಮಕ್ಕ ನೋಡ್ಬೇಕಾಗಿತ್ತು ಹೆಂಗಾಯಿತು ಅಂತ. ಸರಿಯಾಗಿ ಹೇಳಿದ್ರಿ ಬಿಡಮ್ಮ. ಅದರಲ್ಲೇ ವೀಕ್ಷಕರೇ, ಆ ಬಜಾರಿ ಹೆಂಗ್ಸು ಇವರೆಲ್ಲ ಜಗಳ ಮಾಡಿಕೊಂಡು ಬಿಟ್ಟು ಹೋಗ್ಬೇಕು ಅಂತ ಹೇಳಿ 25,000 ಸ್ಯಾಲ್ರಿ ಕೊಡ್ತಾರೆ ಇವರು ಅಂತ ಹೇಳಿ ಕಳ್ಸೋಳ ಆ ಹುಡುಗಿ ಹತ್ರ. ಆ ಚಂಪ ಬಂದುಬಿಟ್ಟು ಇಲ್ಲಿ ಹೇಳ್ತಾ ಇದ್ಲು, ಈಗ ನಮಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿನ ಅಂತ ಹೇಳಿ. ದೊಡ್ಡದಾಗಿ ಇಲ್ಲಿ 25,000 ಕೊಡ್ತಾರೆ ಅಂತ ಹೇಳಿ ಹೇಳ್ಕೊಳಕ್ಕಂತ ಬಂದರು. ನಾವು 45,000 ಅಂತ ಹೇಳಿವಿ, ಇನ್ನೂ ದೊಡ್ಡದಾಗಿ ಹೇಳಿದ್ವಿ. ಅವಳಿಗೆ ಒಂಥರ ಶಾಕ್ ಆಗಿಬಿಟ್ಟೈತೆ. ಹೋಗಿ ಅವಳನ್ನ, ಅಕ್ಕ ಅವ್ರು 45,000 ಸಂಬಳ ಕೊಡ್ತಾರೆ ಅಂತಂದರೆ ನೀನು ಯಾಕೆ ನನಗೆ ಇಷ್ಟು ಕಮ್ಮಿ ಕೊಡ್ತಾ ಇದೀಯ ಅಂತ ಕೇಳ್ತಾಳೆ. ರೇಷನ್ ಎಲ್ಲ ತಗೊಂಡೋಗ್ಬೋದು ಮನೆಗೆ ಅಂತ ಎಲ್ಲ ಹೇಳಿದ್ವಿ ಸುಳ್ಳ. ಇವಾಗ ಗೊತ್ತಾಗುತ್ತೆ ತಡಿಯಲ್ಲಿ. ಅವರು ನಮಗೆ ಜಗಳ ತಂದಿಕ್ಬೇಕು, ನಮ್ಮನ್ನು ದೂರ ಮಾಡಬೇಕು, ಇಲ್ಲಿಂದ ಓಡಿಸ್ಬೇಕು ನಮ್ಮನ್ನು ಅಂತ ಹೇಳಿ ಅವಳು ಮಾಡಿದ್ಲು. ಇವಾಗ ಅವಳಿಗೆ ಸರಿಯಾಗಿ ಹೇಳಿದ್ವಿ, ಹಂಗೆ ಮಾಡಿರೋರ್ಗೆ ಹಂಗೆ ಮಾಡಿ ತೋರಿಸಿದ್ರೇನೆ ಮತ್ತೆ ಸರಿ ಹೋಗೋದಿದು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.